ವೆಲ್ಕಮ್ ಟು ಮೈ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಹೆಲ್ತ್ ಟಿಪ್ಸ್ ಆರ್ ಬ್ಯೂಟಿ ಟಿಪ್ಸ್ ಅಥವಾ ನಿಮ್ಗೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಈ ಫಸ್ಟ್ ವ್ಲಾಗ್ನಲ್ಲಿ ನಾನು ಲೆಮನ್ ಬಗ್ಗೆ ಮಾತಾಡ್ತೀನಿ. ಲೆಮನ್ ನಮಗೆ ಯಾವ್ಯಾವ ಥರ ಹೆಲ್ತ್ ವೈಸ್ ಹೆಲ್ಪ್ ಮಾಡುತ್ತೆ, ಯಾವ್ಯಾವ ಥರ ನಮಗೆ ಬ್ಯೂಟಿಲಿ ಹೆಲ್ಪ್ ಮಾಡುತ್ತೆ, ಆಮೇಲೆ ಯಾವ ಥರ ನಾವು ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ಲಿ ನಾನು ಹೆಲ್ತ್ ವೈಸ್ ಮಾತಾಡ್ತೀನಿ. ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ, ಸೊ ಹೆಲ್ತ್ ವೈಸ್ ಮಾತಾಡ್ತೀನಿ. ಎಲ್ಲರಿಗೂ ಇದು ಗೊತ್ತಿರಲ್ಲ, ವೆಯ್ಟ್ ಲಾಸ್ಗೂ ಲೆಮನ್ ತುಂಬ ಯೂಸ್ ಆಗುತ್ತೆ. ಯಾವ ಥರ ಯೂಸ್ ಮಾಡಬೇಕು ಹೆಲ್ತ್ ವೈಸ್ ಅಥವಾ ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ, ಸಿಯಾ ಸೀಡ್ಸ್ ಗೊತ್ತಲ್ಲ, ಸಿಯಾ ಸೀಡ್ಸ್ ಅದನ್ನ ಲೇಟ್ ನೈಟ್ ನೀವು ಮಲ್ಕೊಳ್ಳೋಕೆ ಮುಂಚೆ ಸೋಪ್ ಮಾಡಿ ಇಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಲೆಮನ್ ಜ್ಯೂಸಲ್ಲಿ ಕುಡಿಬೇಕು. ಮಿಕ್ಸ್ ಮಾಡಿ ಕುಡಿಬೇಕು. ಫ್ರೆಶ್ ಆಗಿ ನೀವು ಲೆಮನ್ ಜ್ಯೂಸ್ನ ಮಾಡ್ಕೋಬೇಕು. ಅದಕ್ಕೆ ನೀವು ಸಿಯಾ ಸೀಡ್ಸ್ನ ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಬನ್ನಿ. ಅದೇನು ಮಾಡುತ್ತೆ ನಿಮಗೆ ಅಂದರೆ, ನಿಮ್ಗೆ ಊಟ ಸೇರಿಸೋದು ಕಮ್ಮಿ ಆಗುತ್ತೆ. ನಿಮ್ಮ ಮೀಲ್ ಏನೇ ನೀವು ಊಟ ತಿಂದರೂ ಅದು ಕಮ್ಮಿ ಸೇರಿಸುತ್ತೆ ಹೊಟ್ಟೆಗೆ. ನೀವು ಜಾಸ್ತಿ ಈಗ ರೈಸ್ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ ನೋಡಿ. ಸೊ ದಟ್ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ. ಇದು ಒನ್ ಮೋರ್, ಬಿಸಿನೀರು, ತುಂಬ ಬಿಸಿ ಬಿಸಿ ನೀರಲ್ಲಿ ನೀವು ಬೆಳಿಗ್ಗೆ ಹೊತ್ತು ಲೆಮನ್ ಜ್ಯೂಸ್ನ ಕುಡಿಬಾರ್ದು. ಉಗುರು ಬೆಚ್ಚಗಿರುತ್ತೆ ನೋಡಿ, ಸ್ವಲ್ಪ ಬೆಚ್ಚಗಾಗಿರ್ಬೇಕಷ್ಟೇ ನೀರು. ಆ ನೀರಿಗೆ ನೀವು ಲೆಮನ್ ಜ್ಯೂಸ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಬನ್ನಿ. ಇದು ವಿಟಮಿನ್ ಸಿ ಕಂಟೆಂಟ್ ಮಾಡಿರೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ನ ಮಾಡುತ್ತೆ, ಎನ್ಹಾನ್ಸ್ ಬೂಸ್ಟ್ ಮಾಡುತ್ತೆ ನಿಮ್ಮ ಇಮ್ಯುನಿಟಿ ಪವರ್ನ. ಆಮೇಲೆ ನಿಮ್ಗೆ ಗುಡ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಡೈಜೆಷನ್ ಪ್ರಾಬ್ಲಮಿಂದ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಮೂಡ್ ಸ್ವಿಂಗ್ಸ್, ಯಾವ್ಯಾವುದೋ ಬ್ಯಾಡ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆ ಮೂಡ್ ಸ್ವಿಂಗ್ಸಿಂದ ನಿಮಗೆ ಮೂಡ್ನ ಎನ್ಹಾನ್ಸ್ ಮಾಡುತ್ತೆ. ನಿಮಗೆ ದಿನನಿತ್ಯ ಚೆನ್ನಾಗಿರ್ತೀನಿ ಆ ಥರ ಬೂಸ್ಟ್ ಮಾಡುತ್ತೆ, ಎನ್ಹಾನ್ಸ್ ಮಾಡಿ ನಿಮಗೆ ಹೆಲ್ಪ್ ಮಾಡುತ್ತೆ. ಬೆಳಿಗ್ಗೆ ದಿನ ನೀವು ಉಗುರು ಬೆಚ್ಚ ನೀರಲ್ಲಿ ಲೆಮನ್ ಜ್ಯೂಸ್ನ ಕುಡಿತಾ ಬಂದರೆ, ಆ್ಯಂಡ್ ಸಮ್ಮರಲ್ಲಿ ನೀವು ಲೆಮನ್ ಜ್ಯೂಸ್ನ ಕುಡಿತಾ ಬನ್ನಿ. ಏಲಕ್ಕಿ ಹಾಕೊಳ್ಳಿ, ಸಾಲ್ಟ್ ಹಾಕೊಳ್ಳಿ, ಲೆಮನ್ ಜ್ಯೂಸ್ ಮಾಡಿ ಕುಡಿತಾ ಬನ್ನಿ. ಸೊ ಇದೆಲ್ಲ ನಮ್ಮ ಹೆಲ್ತ್ ಟಿಪ್. ಸುಮಾರಿದೆ, ನಾನು ಎರಡೆರಡು ಹೇಳ್ತೀನಿ. ನೆಕ್ಸ್ಟ್ ಬ್ಯೂಟಿ ವೈಸ್ ನಾನು ಲೆಮನ್ ಯಾವ್ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ಲಿ ನಮ್ಮ ಡಾರ್ಕ್ ಸರ್ಕಲ್ಸ್ ಅಥವಾ ನಮ್ಮ ಬ್ಲ್ಯಾಕ್ ಇಲ್ಲೆಲ್ಲ ಎಲ್ಬೋಸ್ ಅಲ್ಲೆಲ್ಲ ನಿಮಗೆ ಡಾರ್ಕ್ ನೆಡ್ಸ್ ಇರುತ್ತೆ ನೋಡಿ, ಅಲ್ಲಿ, ಆಮೇಲೆ ಟ್ಯಾನ್ ಆಗಿರೋ ಪ್ಲೇಸ್, ಹ್ಯಾಂಡ್ಸ್ ಮೇಲೆ ಯಾವ ಥರ ಪೇಸ್ಟ್ ಮಾಡಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ಲಿ ಲೆಮನ್ ಜ್ಯೂಸ್ ತಗೊಳ್ಳಿ, ಸ್ವಲ್ಪ ಅರಿಶಿನ, ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಜೇನುತುಪ್ಪ, ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕಾಫಿ ಪೌಡರ್ ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡಿ, ಎಲ್ಲೆಲ್ಲಿ ನಿಮಗೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ನೆಟ್ಸ್ ಇದೆ ಅಲ್ಲೆಲ್ಲ ಹಾಕೊತ ಬನ್ನಿ. ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಇದೆಲ್ಲ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಡ್ಯಾಂಡ್ರಫ್ಗೆ ಇಲ್ಲಿ ಏನಂತಾರೆ, ನಿಮಗೆ ತಲೆಬಟ್ಟು ಅಂತ ಹೇಳ್ತಾರೆ, ಅಲ್ಲಿಗೆಲ್ಲ ನೀವು ಏನು ಮಾಡಬೇಕು, ಲೆಮನ್ ಜ್ಯೂಸ್ನ ಕೊಬ್ಬರಿ ಎಣ್ಣೆ, ನೀವು ಯಾವ ಎಣ್ಣೆ ಹಾಕೋತೀರಾ, ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್ ಗೈಸ್. ಅದರಲ್ಲಿ ನೀವು ಮಿಕ್ಸ್ ಮಾಡಿ ಡ್ಯಾಂಡ್ರಫ್ ಇರೋ ಥರ ಒಟ್ಟಿರೋ ಕಡೆ ಎಲ್ಲ ಅದನ್ನು ಹಚ್ಕೊತ ಬಂದರೆ ಇಟ್ ವಿಲ್ ಆಲ್ಸೋ ಬಿ ವೆರಿ ಯೂಸ್ಫುಲ್. ನೆಕ್ಸ್ಟ್ ಲಿಪ್ಸ್, ನಿಮಗೆ ಡಾರ್ಕ್ ಲಿಪ್ಸ್ ಇದ್ದರೆ ಸಕ್ಕರೆಗೆ ಲೆಮನ್ ಜ್ಯೂಸ್ನ ಮಿಕ್ಸ್ ಮಾಡಿ ಅದನ್ನು ಹಾಕಿ 2 to 3 minutes ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ, ಲಿಪ್ಸ್ನ ಚೆನ್ನಾಗಿಟ್ಕೊಳ್ಬೋದು. ಇನ್ನೊಂದು ಯಾವುದಕ್ಕೆ ಏನಾನ ಲೆಮನ್ನ ಯೂಸ್ ಮಾಡಬಾರ್ದು, ಯಾವ ಥರ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ಎಲ್ಲ ಇಲ್ಲೆಲ್ಲ ನಿಮ್ಗೆ ಗಾಯ ಆಗ್ಬಿಟ್ಟಿರುತ್ತೆ, ಅಲ್ಲೆಲ್ಲ ಅದನ್ನ ಹಾಕ್ಬಿಟ್ರೆ ಆಸಿಡಿಕ್ ನೇಚರ್ ಇರೋದ್ರಿಂದ ಅಲ್ಲೆಲ್ಲ ಉರಿ ಬರುತ್ತೆ. ಎಲ್ಲೇ ನಿಮಗೆ ಗಾಯ ಆಗಿದ್ರು ನಿಮ್ಗೆ ಲೆಮನ್ ಜ್ಯೂಸ್ನ ಹಾಕ್ಕೊಳ್ಬೇಡಿ, ಓಕೆನಾ? ಯಾಕಂದರೆ ಆಸಿಡಿಕ್ ನೇಚರ್ ಇರೋದ್ರಿಂದ ಉರಿ ಜಾಸ್ತಿ ಆಗಿಬಿಡುತ್ತೆ. ಸೊ ದಟ್ಸ್ ವೈ. ಆಮೇಲೆ ಡೈರೆಕ್ಟ್ ಅಪ್ಲೈ ಮಾಡ್ಕೋಬೇಡಿ ಫೇಸ್ಗೆ. ನಾನು ಹೇಳ್ದಂಗೆ ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಲೆಮನ್ ಜ್ಯೂಸ್ ಮಾತ್ರ ಹಾಕಿ ಮುಖಕ್ಕೆ ಹಾಕೋಬಿಟ್ರೆ ಚರ್ಮ ಹಿಡಿತ, ಪೀಲಿಂಗ್ ಆಗುತ್ತೆ ನಿಮಗೆ ಸ್ಕಿನ್ನು. ಆಮೇಲೆ ಡ್ರೈನೆಸ್ ಫೀಲ್ ಆಗುತ್ತೆ, ಡ್ರೈ ಆಗಿ. ಆಮೇಲೆ ಇರಿಟೇಷನ್, ಕೆರೆತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ.
ಆಮೇಲೆ ಅದು ಹೈಲಿ ಆಸಿಡಿಕ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಏನಾದರೂ ಸ್ವಲ್ಪ ಪಿಂಪಲ್ಸ್ ಏನಾದರೂ ಆಗಿದ್ರು ತುಂಬ ಉರಿ ಬಂದ್ಬಿಡುತ್ತೆ. ಸೊ ಯೂಸ್ ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಫೇಸ್ಗೆ ಲೆಮನ್ ಜ್ಯೂಸ್ನ. ಸೊ ಇಷ್ಟೆಲ್ಲ ನಾನು ಲೆಮನ್ ಬಗ್ಗೆ ಮಾತಾಡಿದೆ. ನಿಮ್ಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆ ಯಾರಿಗಾರು ಏನಾದರೂ ಇನ್ನೂ ಗೊತ್ತಿದ್ರೆ ಡೂ ಕಮೆಂಟ್ ಡೌನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಇದೇ ಥರ ವಿಡಿಯೋಸ್ ಬೇಕಂತ ಹೇಳಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.